ಗೌರಿಬಿದನೂರಿನ ವಿವಿಪುರಂನಲ್ಲಿ ಅರ್ಧಕ್ಕೆ ನಿಂತ ಸಾರ್ವಜನಿಕ ಗ್ರಂಥಾಲಯ ಕಟ್ಟಡದ ದುರಸ್ತಿಯ ಬಗ್ಗೆ ಶಾಸಕರ ಗಮನ ಸೆಳೆದ ನಗರಸಭಾ ಮಾಜಿ ಸದಸ್ಯ ಡಿಜೆ ಚಂದ್ರಮೋಹನ್ ಅವರ ದೂರಿನ ಹಿನ್ನೆಲೆಯಲ್ಲಿ ಸ್ಥಳ ವೀಕ್ಷಣೆಗೆ ಶನಿವಾರ ಮಧ್ಯಾಹ್ನ ದಿಢೀರ್ ಭೇಟಿ ಕೊಟ್ಟಾಗ ಸ್ವತಃ ಶಾಸಕರೇ ಗಾಬರಿಗೊಳಗಾದ ಪ್ರಸಂಗ ನಡೆಯಿತು. ಕಳೆದ 3 ವರ್ಷಗಳಿಂದ ಗಿಡ-ಗಂಟೆಗಳ ಪೊದೆಗಳು ಬೃಹತಾಕಾರವಾಗಿ ಬೆಳೆದು ಕಾಮಗಾರಿ ನಡೆಯದ ಕಾರಣ ಪಾಳು ಬಿದ್ದ ಕಟ್ಟಡದಂತಾಗಿದೆ. ಈ ಹಿಂದೆ ಕಟ್ಟಡದ ಮೇಲ್ಚಾವಣೆ ನಿರ್ಮಾಣಕ್ಕೆ ಹಾಗೂ ನೆಲ ಕಟ್ಟಡದ ದುರಸ್ತಿಗೆ 25 ಲಕ್ಷ ರು ಅಂದಾಜು ಮಾಡಿ ಕಾಮಗಾರಿ ಆರಂಭಿಸುವಾಗ ಗ್ರಂಥಾಲಯ ಇಲಾಖೆ 15 ಲಕ್ಷ ರು ಪಾವತಿಸಿತ್ತು. ಆದರೆ ಹಣ ಸಾಲದೆಂದು ನಿರ್ಮಿತಿ ಕೇಂದ್ರದವರು ಕಾಮಗಾರಿ ನಿಲ್ಲಿಸಿದರು. ಕಟ್ಟಡದ ವೈರಿಂಗ್, ಪೈಂಟಿಂಗ್, ಸಂಪು, ಕಿಟಕಿ ಬಾಗಿಲು ಸೇರಿ ಕಾಮಗಾರಿಯಲ್ಲಿ ಹಲವು ಕೆಲಸಗಳು ಬಾಕಿ ಉಳಿದಿದ್ದು, ಇದನ್ನೆಲ್ಲ 15 ದಿನಗಳಲ್ಲಿ ಪೂರ್ಣಗೊಳಿಸಿ ಗ್ರಂಥಾಲಯವನ್ನು ವಿನಾಯಕ ನಗರದಿಂದ ವಿವಿಪುರಂಗೆ ಸ್ಥಳಾಂತರಿಸಬೇಕೆಂದು ಜಿಲ್ಲಾ ಗ್ರಂಥಾಲಯ ಅಧಿಕಾರಿಗೆ ಶಾಸಕರು ಆದೇಶಿಸಿದರು. ಇನ್ನು ಕಾಮಗಾರಿ ವಿಳಂಬ ಮಾಡಿದರೆ ನಿರ್ದೇಶಕರಿಗೆ ದೂರು ನೀಡಿ ಕ್ರಮಕ್ಕೆ ಮುಂದಾಗುವುದಾಗಿ ಎಚ್ಚರಿಸಿದರು. ಒಂದು ಕಟ್ಸಿಬಿಟ್ಟು ಹಿಂಗ್ ಮಾಡಿದ್ಯಲ್ಲಪ್ಪ, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಆಗಿ ಲೈಬ್ರರಿನ ಇಲ್ಲಿ ಹಿಂಗ ಹಾಲ್ ಕೆಡವಿದ್ಯಲ್ಲಪ್ಪ. ಗೌರಿಬಿದನೂರಲ್ರಿ ಯಾವಾಗ ಮಾಡ್ತೀಯಪ್ಪ? ಕಟ್ಟಾಲೆ 1 ವರ್ಷ ಆಗಿದೆ. ಏನೋ ಅಲ್ಲಪ್ಪ, ಅವತ್ತು ಬಂದಿದ್ದೆ, ಅದೇನೋ ಒಂದ್ ಸ್ವಲ್ಪ ಫಂಡ್ ಸಾಲಕ್ಕಲ್ಲ ಅಂತ ಏನೋ ಬಂದಿದ್ದಲ್ಲಪ್ಪ ಅವತ್ತು. ಹಾ, ಅಲ್ಲೇನು ಹೆಡ್ ಆಫೀಸಲ್ಲಿ ಜವಾಬ್ದಾರಿ ಬೇಡ ಬಂದ್ರಿ? ಹೆಡ್ ಆಫೀಸಲ್ಲಿ ಕೇಳ್ಕೊಂಡು ಏನಾಗಿದೆ, ಹಿಂಗ್ ಬಿಲ್ಡಿಂಗ್ ಆಗಿದೆ, ಅದು ಸರಿ ಮಾಡ್ಬೇಕು ಅಂತ ಜವಾಬ್ದಾರಿ ಬೇಡವಲ್ಲಪ್ಪ? ಆಯ್ತು ರೀ, ನಿಮ್ಗೆ ಯಾರಿಗೆ ಹೇಳ್ಬೇಕ್ರಿ? ಯಾರಿಗೆ ಹೇಳ್ಬೇಕು ಹೇಳಿ? ಹೆಡ್ ಆಫೀಸಲ್ಲಿ ನಿಮ್ ಜವಾಬ್ದಾರಿ, ಡಿಸ್ಟಿಕ್ ಇನ್ಚಾರ್ಜ್ ಆದ್ಮೇಲೆ ಜವಾಬ್ದಾರಿ ತಗೊಂಡು ಮಾಡ್ಬೇಕಪ್ಪ. ಹಿಂಗೈತೆ, ಪ್ರಾಬ್ಲಮ್ ಇದೆ ಅಂತ ಹೇಳ್ಬೇಕು. ಅವನಿದ್ದಲ್ಲ, ಅವ್ರೆ ಓದ್ ಆ ಟೈಮ್ನಲ್ಲೇ ಬೇಕಾದ್ರೆ ಅಶ್ವಿನಿ ಇದ್ದ, ಆ ಟೈಮ್ನಲ್ಲೂ ಕೂಡ ಕರೆಕ್ಟಾಗಿ ಹೇಳಿದ್ರೆ ಸ್ವಲ್ಪ ಫಂಡ್ ಯಾವ್ದಾರ ಹಾಕಿ ಕೊಡೋಣ ಬೇಕಾದ್ರೆ ಕೇಳಿದ್ರೆ ನಾನು ಹೇಳಿದ್ರೆ ನಾನು ಹಾಕಿಸ್ಕೊಡ್ತಿದ್ದೆ. ಈಗ ಇವ್ರು ಬಂದವ್ರು ಬೇಕಾದ್ರೆ ಈ ಲೇಡಿ ಬೇಕಾದ್ರೆ ಹೇಳ್ತೀನಿ, ಬಂದಿರೋ ಲೇಡಿ ಬೇಕಾದ್ರೆ ಅಕಸ್ಮಾತ್ ಏನಾರ ನಿಮ್ಗೇನೋ ಒದಗಿಸಿದ್ರೆ, ಅಮೌಂಟ್ ಒದಗಿಸಿದ್ರೆ ನಿಮ್ಮಲ್ಲಿ ಫಂಡ್ ಇಲ್ಲಿ ಬಂದ್ರಿ? ಈಗ ಡಿಸ್ಟ್ರಿಕ್ಟ್ ಲೆವೆಲ್ ಇಲ್ಲಿ ಬಂದ್ರಿ ಫಂಡು? ಸೆಸ್ಗಳು ಬರಲ್ವಂದ್ರಿ ನಿಮ್ಗೆ? ಮತ್ತೆ ಸೆಸ್ಸಲ್ಲಿ ಬಂದ್ರೆ ಯಾಕೆ ಹಿಂಗೆ ಆಳ್ಗೆಡಿದ್ರಿಯಪ್ಪ? ಜಂಗಲ್ ನೋಡಕ್ ಹಾಕ್ಲವ್ರಿ? ಇಲ್ಲೆಲ್ಲ ಸಾರ್ವಜನಿಕರೆಲ್ಲ ಬಂದು ಹಾವು ಚೇಳು ಸೇರ್ಕೊಂಡು ಅವ್ರು ಹಂಗ್ ಮಾಡಿದ್ರಲ್ರಿ. ಬಂದ್ವಿ, ನೀವೆಲ್ಲ ವಿಸಿಟ್ ಮಾಡೋದ್ರಿ? ಇಲ್ಲಿ ವಿಸಿಟ್ ಮಾಡೋದ್ರಿ? ನಿಮ್ದು ಏನ್ ಕೆಲಸ? ಬಂದು ಇಲ್ಲೆಲ್ಲ ಜಿಲ್ಲೆಯಲ್ಲಿ ಇಂಥ ಬಿಲ್ಡಿಂಗ್ ಕಟ್ಸಿದ್ರೆ ವಿಸಿಟ್ ಮಾಡೋದಿಲ್ವ ನೀವು? ಮತ್ತೆ ಯಾಕೆ ಹಿಂಗಿದೆ ಲೈಬ್ರರಿ? ಫೋಟೋ ಹೊಟ್ಟು ಕಳಿಸ್ತೀನಿ ನೋಡಪ್ಪ. ನಾನು ಇಮಿಡಿಯೇಟ್ ಆಗಲಿಲ್ಲ ಅಂದ್ರೆ ಶಂಕರ್, ನಾನು ಹೇಳ್ತಾ ಇದ್ದೀನಿ, ಮೇಲ್ಗಡೆ ಕಳಿಸಿ, ನಿಮ್ಮ ಇವರ ಮಿನಿಸ್ಟ್ರಿಗೆ ಕಳಿಸಿ, ಫೋಟೋ ಹೊಟ್ಟು ಕಳಿಸ್ಬಿಟ್ಟು ಏನು ಅಧ್ವಾನ ಮಾಡಿದೆ ಅಂತ ಅಂದ್ಬಿಟ್ಟು ಅಲ್ಲಿಂದ ಆಕ್ಷನ್ ತಗೊಳಕ್ಕೆ ಹೇಳ್ತೀನಿ ನಾವು. ಅಷ್ಟೇನೆ, ಜವಾಬ್ದಾರಿ ತಗೋಬೇಕು. ನಾನು ಹೇಳ್ತೀನಲ್ಲ, ನಾನು ಇಲ್ಲಿ ಬಂದು ನೋಡ್ತಾ ಇದ್ದೀನಿ, ಸ್ಪಾಟಿಗೆ ಬಂದಿದ್ದೀನಿ. ಇದು ನೋಡಿದ್ರೆ ಅಧ್ವಾನ. ಇಲ್ಲಿ ಅಲ್ಲಿ ಏನೇನು ಬೇಕು ಸೌಲಭ್ಯ ಖುದ್ದು ನಿಂತ್ಕೊಂಡು ಅದನ್ನ ಇಮಿಡಿಯೇಟ್ ಶಿಫ್ಟ್ ಆಗಬೇಕು, ಅದ್ರ ವ್ಯವಸ್ಥೆ ಮಾಡಬೇಕು. ಈ ತಿಂಗಳಲ್ಲಿ ಮಾಡಿಬಿಟ್ಟು ಏನು ಫಂಡು, ಏನು ಸಾಲದೆ ಬಂದರೆ ಏನೇನು ವ್ಯವಸ್ಥೆ ಬೇಕು ಅದಕ್ಕೆ ವ್ಯವಸ್ಥೆ ಮಾಡಪ್ಪ. ಅಲ್ಲಿ ಕಾಂಪೌಂಡ್ ಆಗಬೇಕು, ಕಾಂಪೌಂಡ್ ಮಾಡ್ಸಪ್ಪ ಫಸ್ಟ್. ಈ ಸಂದರ್ಭದಲ್ಲಿ ನಗರಸಭಾ ನಾಮನಿರ್ದೇಶನ ಸದಸ್ಯ ಜಯರಾಮ್, ಆಶ್ರಯ ಸಮಿತಿ ಸದಸ್ಯ ನಾಗೇಂದ್ರ, ಇನ್ನೂ ಹಲವರು ಹಾಜರಿದ್ದರು. ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.